ಎಲ್ಲರಿಗೂ ನಮಸ್ಕಾರ. ನಾನು ರವಿ ಶಿವರಾಮ್. ಇವತ್ತೊಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಜೊತೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸದಾ ರಾಜಕೀಯ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಯಾವ ಪಕ್ಷದಲ್ಲಿ ಏನಾಯಿತು ಹೇಳುವಂಥ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಆದರೆ ಇವತ್ತು ನಾನು ಸೈಕಲ್ ಮೇಲೆ ಕುಳಿತಿದ್ದೀನಿ. ಸೈಕಲ್ ಪ್ರಿಯರಿಗೆ ಬಹುತೇಕರಿಗೆ ನಾನು ಯಾರ ವಿಚಾರವನ್ನು ಮಾತಾಡ್ತಾ ಇದ್ದೀನಿ, ಯಾವ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಮೋಸ್ಟ್ಲಿ ಅರ್ಥ ಆಗಿರುತ್ತೆ. ಅಫ್ಕೋರ್ಸ್ 1983ರಲ್ಲಿ ಪಾಲಿಕೆಯಿಂದ ರಾಜಕೀಯ ಜೀವನವನ್ನು ಆರಂಭಿಸಿ 94ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸತತ 6 ಬಾರಿ ಶಾಸಕರಾಗಿ ಸಚಿವರಾಗಿ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥ ಶ್ರೀ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಜೊತೆ ಒಂದು ಸೈಕಲ್ ಹೊಡೆಯುವಂಥ ಸಂದರ್ಭ ಬಂದಿದೆ. ನೀವು ಸೈಕಲ್ ಒಂದೇ ಅಲ್ಲ, ನೀವು ಮಾಡಿರುವ ಕೆಲಸ ಇರ್ಬೋದು, ನಿಮ್ಮ ಸೀನಿಯರಿಟಿ ಇರ್ಬೋದು, ನಿಮ್ಮ ಪಕ್ಷ ಬಂದಿರುವಂಥ ರೀತಿ ಇರ್ಬೋದು, ಎಲ್ಲ ಕಡೆಗೂ ನೀವು ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದೀರಿ ನನ್ನ ಪ್ರಕಾರ. ಹಾಗಾಗಿ ಇವತ್ತು ರಾಜಕೀಯದ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ನಾನು ಯಾವುದು ಮಾತಾಡೋದಿಲ್ಲ, ಕೇವಲ ಸೈಕ್ಲಿಂಗ್ ಬಗ್ಗೆ. ಯಾಕೆಂದರೆ ಫಿಟ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಂಥ ಸಂದರ್ಭ ಇರ್ಬೋದು, ನೀವು ಕರೆ ಕೊಡುವ ಪೂರ್ವದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನೀವು ಸೈಕಲ್ ಸವಾರಿಯನ್ನು ಮಾಡುವುದರ ಮೂಲಕ ಯುವಕರಿಗೊಂದು ಸಂದೇಶವನ್ನು ಕೊಟ್ಟಿದ್ರಿ. ಅಫ್ಕೋರ್ಸ್ ಆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಇವತ್ತು ನಿಮ್ಮ ಜೊತೆ ಒಂದು ಸೈಕಲ್ ಹೊಡೆಯುತ್ತಾನೆ, ಸೈಕಲ್ ತುಳಿತಾನೆ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ವರ್ಷ ಜನವರಿ 1ನೇ ತಾರೀಕು ನನಗೆ ಯಾವತ್ತೂ ಸಿಗದೇ ಇರೋ ಗಿಫ್ಟ್ ಸಿಕ್ತು. ನನಗೆ ಓಕೆ, ಹೊಸ ವರ್ಷದ ಗಿಫ್ಟು. ರಾತ್ರಿ 8 ಗಂಟೆಗೆ ದೆಹಲಿಯಿಂದ ನನಗೊಂದು ಕರೆ ಬಂತು. ನಾವು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಮಾತಾಡ್ತಾ ಇದ್ದೀವಿ, ನೀವೇನಾ ಸುರೇಶ್ ಕುಮಾರು, ನೀವೇನಾ ಕನ್ಯಾಕುಮಾರಿಗೆ ಹೋಗಿದ್ದು, ಎಷ್ಟು ದಿವಸ ತೊಗೊಂಡ್ರಿ ಎಲ್ಲ ಕೇಳಿ, ಇನ್ನು 10 ನಿಮಿಷ ಪ್ರಧಾನಮಂತ್ರಿಗಳಿಗೆ ನಾವು ಕನೆಕ್ಷನ್ ಕೊಡ್ತೀವಿ ಅಂತ. ಓಕೆ. ಸೊ ರಾತ್ರಿ 8:27ಕ್ಕೆ ಜನವರಿ 1ನೇ ತಾರೀಕು ಈ ವರ್ಷ ಪ್ರಧಾನಮಂತ್ರಿಗಳೇ ಫೋನ್ ಮಾಡಿದ್ರು. ಓಕೆ. ಮಾಡಿ, ಸುರೇಶ್ ಜಿ ಹೇಗಿತ್ತು ನಿಮ್ಮದು ಸೈಕಲ್ ಪ್ರವಾಸ, ಓಕೆ, ನಿಮ್ಗೆ ಯಾಕೆ ಅನ್ನಿಸ್ತು, ಎಷ್ಟು ದಿವಸ ಅಭ್ಯಾಸ ಮಾಡ್ತಾ ಇದ್ರಿ, ಎಷ್ಟು ದಿವಸ ತೊಗೊಂಡ್ರಿ, ರಾತ್ರಿ ಎಲ್ಲಿ ಉಳಿದ್ರಿ, ದಿವಸಕ್ಕೆ ಎಷ್ಟು ಕಿಲೋಮೀಟ್ರ್ ಹೋದ್ರಿ, 51 ವರ್ಷದ ಹಿಂದೆ ನೀವು ಕನ್ಯಾಕುಮಾರಿಗೆ ಹೋಗಿದ್ರಿ, ಇವತ್ತು ಹೋದ್ರಿ, ಏನು ವ್ಯತ್ಯಾಸ ನೋಡಿದ್ರಿ, ನಿಮ್ಮ ಅನುಭವ ಏನು, ಮತ್ತು ನಿಮ್ಮ ಆರೋಗ್ಯ ತುಂಬ ಕೆಟ್ಟಿತ್ತು, ಅದರಿಂದ ಆಚೆ ಬಂದು ಸೈಕ್ಲಿಂಗ್ ಮಾಡಿರೋದು ಒಂದು ನಿಜಕ್ಕೂ ಕೂಡ ಅದ್ಭುತನೇ ಅಂತ ಹೇಳಿದ್ರಲ್ಲ. ಆ 7-8 ನಿಮಿಷದ ಆ ಮಾತು ನನ್ನ ಇಡೀ ಸೈಕ್ಲಿಂಗ್, ನನ್ನ ಒಂದು ಹವ್ಯಾಸ ಏನಿದೆ ಅದಕ್ಕೆ ಒಂದು ಮೆರುಗು ತಂತು, ಒಂದು ನನ್ ಬಹಳ ಖುಷಿ ಕೊಡ್ತು, ಅಮೂಲ್ಯವಾದ ಆ ನಿಮಿಷಗಳದು. ಸರ್, ನೀವು ಫಸ್ಟ್ ಖರೀದಿ ಮಾಡಿದ ಸೈಕಲ್ ಯಾವುದು ಮತ್ತು ಯಾಕೆ ನೀವು ಸೈಕಲನ್ನು ಶುರು ಮಾಡಬೇಕು ಅಂತ ಅನಿಸ್ತು? ನಾನು 4ನೇ ಕ್ಲಾಸ್ ಇದ್ದಾಗ್ಲಿಂದನೂ ಕೂಡ ಈ ಸೈಕಲ್ ಕಂಡ್ರೆ ಏನೋ ವ್ಯಾಮೋಹ. ಇವತ್ತೇನ ನಾನು ಈ ಸೈಕ್ಲಿಂಗ್ ಎಲ್ಲ ಮಾಡೋಕ್ಕೆ ಕಾರಣ ಇದ್ದಾರೆ ಇಬ್ರು. ಒಂದು, ಸೈಕಲ್ ತುಳಿಯಕ್ಕೆ ಅವತ್ತು ಉತ್ತೇಜನ ಕೊಟ್ಟ ನಮ್ಮ ತಾಯಿ. ಓಕೆ. ಈಗ ಸೈಕಲ್ ತುಳಿಲಿಕ್ಕೆ ಪ್ರೋತ್ಸಾಹ ಕೊಡ್ತಾರ ನನ್ನ ಹೆಂಡತಿ. ನನ್ನ ತಾಯಿ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇದ್ದ, ಗಂಗಾಧರ ಅಂತ. ಅವನ ಕರೆದು, ನಮ್ಮ ಹುಡುಗನ ಸ್ವಲ್ಪ ಸೈಕಲ್ ತುಳಿಯೋದ ಕಲ್ಸಪ್ಪ ನೀನು ಅಂತ ಅಂದರು. ನನಗೆ ಗಂಗಾಧರನೇ ನನ್ನ ಸೈಕಲ್ ಮೇಷ್ಟ್ರು, ಸೈಕಲ್ ಶಿಕ್ಷಕ, ಸೈಕಲ್ ಗುರು. ಸೊ ಸೈಕಲ್ ಕಲಿತೆ ನಾನು. ಆಗ ಬಾಡಿಗೆ ಸೈಕಲ್ ಸಿಗ್ತಾ ಇತ್ತು, ಗಂಟೆಗೆ 20 ಪೈಸಾ. 20 ಪೈಸಾ ಎಷ್ಟು? ಅದು 65, 66, 67. ಈಗ ಪೈಸಾ ಹೌದೌದು. ನಮ್ಮ ತಾಯಿ ಒಂದು ಮಿಸ್ಟೇಕ್ ಮಾಡ್ಬಿಟ್ರು. ನೀನು SLC ಫಸ್ಟ್ ಕ್ಲಾಸ್ ಬಂದ್ರೆ ಸೈಕಲ್ ಕೊಡಿಸ್ತೀನಿ ಅಂದ್ಬಿಟ್ರು. ಅವ್ರ ಗ್ರಾಚಾರಕ್ಕೆ ನಾನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ. ಪಾಪ ನಮ್ಮ ತಾಯಿ ಹತ್ರ ದುಡ್ಡಿಲ್ಲ. ನಮ್ಮ ತಾಯಿ ಅವಾಗ ಸ್ಕೂಲ್ ಟೀಚರು. ಸೊ ಮಲ್ಲೇಶ್ವರದಲ್ಲೊಂದು ಬ್ಯಾಂಗ್ಳೂರ್ ಸೈಕಲ್ ಮಾರ್ಟ್ ಅಂತ ಇತ್ತು. ಅಲ್ಲಿ ಹೋದ್ರು ನಮ್ಮ ತಾಯಿ. ನನ್ಗೆ ಹರ್ಕ್ಯುಲಸ್ ಸೈಕಲ್ ತಗೋಬೇಕು ಅಂತಾನೆ ಆಸೆ ಇದ್ದಿದ್ದು. 250 ರೂಪಾಯಿ. ಇವತ್ತು 250 ರೂಪಾಯಿಗೆ ರಿಪೇರಿ ಆಗೋದಿಲ್ಲ. ಹೌದು, ಆಗೋದಿಲ್ಲ. ಸೊ ನಮ್ಮ ತಾಯಿ ಹತ್ರ 250 ರೂಪಾಯಿ ಇರಲಿಲ್ಲ. 50 ರೂಪಾಯಿ ಇನಿಷಿಯಲ್ ಡಿಪಾಸಿಟ್ ಅಂತ ಕೊಟ್ಟು, ಇನ್ನು 200 ರೂಪಾಯಿ ತಿಂಗಳಿಗೆ 20 ರೂಪಾಯಿ ಥರ 10 ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟ ಒಂದು ಆಧಾರದ ಮೇಲೆ ನನಗೆ ಸೈಕಲ್ ಕೊಡಿಸಿದ್ರು. ಆ ಹರ್ಕ್ಯುಲಸ್ ಸೈಕಲ್ಲು ನನ್ನ ಜೀವನದ ಮೊದಲ ಸಂಗಾತಿ ಆಯಿತು. ಸೈಕಲಲ್ಲಿ ನಂದಿ ಬೆಟ್ಟ, ಸಾವಂದುರ್ಗ, ಶಿವಗಂಗೆ, ಶ್ರೀರಂಗಪಟ್ಟಣ ಇಲ್ಲೆಲ್ಲ ಹೋಗ್ತಾ ಇದ್ವು. 74ನೇ ಇಸ್ವಿನಲ್ಲಿ ನಮ್ಗೆ ಅನಿಸ್ತು, ಆಗ್ತಾನೆ ಕನ್ಯಾಕುಮಾರಿನಲ್ಲಿ ವಿವೇಕಾನಂದ ಸ್ಮಾರಕ ಆಗಿತ್ತು. ಆಗ ನಾವು ಅಂದ್ಕೊಂಡ್ವು ನಾವು ಸೈಕಲ್ ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತ.
ನಿಮ್ಮ ಫಸ್ಟ್ ಸೈಕ್ಲಿಂಗ್ ಎಲ್ಲಿ ಲಾಂಗೆಸ್ಟ್? ಶಿವಗಂಗೆ. ಶಿವಗಂಗೆ. ಓಕೆ. ಸೊ ಅವತ್ತು ನಾವು 3 ಜನ, ನಾನು ವೆಂಕಟೇಶ್ ಅಂತ ಹಿರಿಯೂರವರು, ಒಬ್ಬ ಸೋಮನಾಥ್ ಅಂತ ನಮ್ಮ ಸಂಘ ಸ್ವಯಂ ಸೇವಕ, ನಾವು 3 ನನಗೆ ಡೇಟ್ ಕೂಡ ಹಂಗೆ ಜ್ಞಾಪಕ ಇದೆ. 1974 ಇಸ್ವಿ ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ ಬಿಟ್ವು ನಾವು. 4 ದಿವಸದಲ್ಲಿ ಕನ್ಯಾಕುಮಾರಿ ತಲುಪಿದ್ವು ನಾವು. ನಮ್ದೇನು ಪ್ರಿಪ್ರೇಷನ್ ಇರಲ್ಲ, ಏನೂ ಇಲ್ಲ, ಏನಿಲ್ಲ. ಎಲ್ಲಿ ಅಲ್ಲಿ ಮಲ್ಕೊಳ್ಳೋದು, ಹೋಟ್ಲಲ್ಲಿ ಊಟ ಮಾಡೋದು. ಸೊ 4th ಡೇ ನಾವು 670 ಕಿಲೋಮೀಟರ್ ಸೈಕ್ಲಿಂಗ್ ಹೋದ್ವು ನಾವು. ಆವಾಗ ಏನು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ನಿಮ್ಮ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಅರೆ ದೊಡ್ಡ ಸುದ್ದಿ ಆಗೋಯ್ತು, ಕನ್ಯಾಕುಮಾರಿ ಸೈಕಲಲ್ಲಿ ಹೋಗಿದ್ರು ಇವರು ಅಂತ. ನನಗಾಗ 18 ವರ್ಷ. ಆವಾಗ 2022ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಕರೆ ಕೊಟ್ಟರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗ್ತಾ ಇದೆ, ಎಲ್ಲ ಕ್ಷೇತ್ರಗಳಲ್ಲಿ 75 ಕಿಲೋಮೀಟರ್ ಸೈಕ್ಲಿಂಗ್ ತುಳಿಬೇಕು ಅಂತ, ಸೈಕ್ಲಿಂಗ್ ಮಾಡಬೇಕು ಅಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಓಕೆ. ಆಗ ನಮ್ಮ ಹುಡುಗರುಗಳೆಲ್ಲ ಸೇರಿಸಿ ಒಂದು 250 ಜನದ್ದು, ನಮ್ಮಲ್ಲಿ 75 ಕಿಲೋಮೀಟ್ರ್ ಮಾಡಲಿಕ್ಕಾಗಲಿಲ್ಲ, ಅವತ್ತೊಂದು 15ರಿಂದ 18 ಕಿಲೋಮೀಟ್ರ್ ಮಾಡಿದ್ವಿ ನಾವು. ಆಗ ನಾನು ಹೇಳಿದೆ, ಮೈಸೂರಿಗೋಣ ಬರ್ತೀರಾ ಅಂತ. ಇವೆಲ್ಲ ಭಾಳ ಖುಷಿಯಾಗಿ ಒಪ್ಕೊಂಡ್ಬಿಟ್ರು. ಆಗ ನಾವೊಂದು ನಮ್ಮದೇ ಒಂದು ಸಣ್ಣ ಸಂಘ ಮಾಡಿದ್ವು, ರಾಜಾಜಿನಗರ್ ಪೆಡಲ್ ಪವರ್ ಅಂತ. ನಂಜನಗೂಡ್ಗೆ ಹೋದ್ವು, ಸುತ್ತಮುತ್ತಲು ಬೇರೆ ಬೇರೆ ಕೊಳ್ಳೇಗಾಲಕ್ಕೆ ಹೋದ್ವು, ಶಿವನ್ ಸಂಬಂಧಕ್ಕೆ ಹೋದ್ವು. ಅದಾದಮೇಲೆ ಒಂದು ದಿವಸ ಅನ್ನಿಸ್ತು, ವೈ ನಾಟ್ ಗೋ ಟು ಧರ್ಮಸ್ಥಳ ಅಂತ. ಓಕೆ. ಸೊ ಖುಷಿಯಾಗಿ ಬಂದರು ಧರ್ಮಸ್ಥಳಕ್ಕೆ. ಬಂದ್ರಯ್ಯ, ಶಿರಾಡಿ ಘಾಟಲ್ಲಿ ಸೈಕ್ಲಿಂಗ್ ತುಳಿಯೋದೇ ಒಂದು ಸಂತೋಷ ಕೊಡುತ್ತೆ ಅಂದ್ವು. ಧರ್ಮಸ್ಥಳ ಆಯಿತು. ಮುಂದೆ ದಿವಸ ಹಂಗೆ ನಾವು ಇಂದಿರಾನಗರ ಕಡೆ ಸೈಕ್ಲಿಂಗ್ ಹೋದಾಗ ತಿರುಪತಿ ಅಂತ ಬೋರ್ಡ್ ನೋಡಿದೆ. ತಿರುಪತಿಗೆ ಹೋಗೋಣ ಅಂದ್ವಿ. ಸೊ ತಿರುಪತಿಗೆ ಹೋದ್ವು ನಾವು. ಭಾಳ ಆಸೆ ಇತ್ತು ನನಗೆ ತುಂಬ ಖುಷಿ ಕೊಡೋ ಜಾಗ ಅಂದರೆ ಒಂದು ಪಾಂಡಿಚೇರಿ. ಓಕೆ. ಪಾಂಡಿಚೇರಿಗೆ ಸೈಕಲ್ ಹೋಗೋಣ ಅಂದ್ವು. ಸೊ ನಮ್ಮ ತಂಡ ಏನಿದೆ, ಒಂದು 12ರಿಂದ 14 ಜನದ ತಂಡ. ನಾವು ಎಲ್ಲಿ ಕರೆದ್ರು ಕೂಡ ಉತ್ಸಾಹವಾಗಿ ಬರ್ತಾರೆ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ಈಗ 14ರಿಂದ 15 ಜನ ಇದ್ದಾರೆ. ಅದರಲ್ಲಿ 12 ಜನ ಸೈಕ್ಲಿಂಗ್ ಮಾಡ್ತಾರೆ. ಈ 3 ಜನ ನಮಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡೋದು, ನೀರಿಂದ ಹಿಡಿದು ಅಕಸ್ಮಾತ್ ಸೈಕಲ್ ಕೆಟ್ಟೋದ್ರೆ, ಪಂಚರ್ ಆದರೆ ತಿಂಡಿ ವ್ಯವಸ್ಥೆ ಮಾಡೋದು, ರಾತ್ರಿ ವಾಸ್ತವ್ಯ ಎಲ್ಲಿ ಮಾಡೋದು ಅಂತ ಹೇಳೋದು, ಇದನ್ನೆಲ್ಲ ನೋಡ್ಕೊಳ್ಳೋರು ಒಂದು 3 ಜನ 4 ಜನ ಇದ್ದಾರೆ. ಒಟ್ಟು ಈ ತಂಡ ಮೊನ್ನೆ ತಾನೇ ನಾವು ತಿರುಪತಿಗೆ ಹೊರಟು ಬಂದ್ವು ನಾವು. ಅಲ್ಲಿ ನೀವು ತಿರುಪತಿ ಹೋಗಿದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಕೂಡ ಆಯಿತು. ಯಾಕೆ ಗೊತ್ತಾ, ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಹೇಳುವಂಥದ್ದನ್ನು ನಾವು ಒಬ್ಬ ನ್ಯೂಸ್ ರಿಪೋರ್ಟರ್ ಆಗಿ ಅದು ನೋಡಿದ್ದೀವಿ. ಸುರೇಶ್ ಕುಮಾರ್ ಅವ್ರ ಪಾಪ ನಡೆಯೋದು ಕಷ್ಟ ಆಯಿತು. ಆಮೇಲೆ ಏಕಾಏಕಿ ನೀವು ತಿರುಪತಿಗೆ ಹೋಗಿ ಅಷ್ಟು ದೂರ ಸೈಕ್ಲಿಂಗ್ ಮಾಡ್ಕೊಂಡು ಬಂದ್ರಲ್ಲ, ಅದು ಹೇಗೆ ಸಾಧ್ಯ? ಅದು 2024ನೇ ಇಸ್ವಿನಲ್ಲಿ ನಾವು ಜನವರಿನಲ್ಲಿ ಪಾಂಡಿಚೇರಿಗೆ ಹೋದ್ವು, ಆಗಸ್ಟಲ್ಲಿ ತಿರುಪತಿಗೆ ಹೋದ್ವು. ಅದೇ ವರ್ಷ ಆಗಸ್ಟ್ 16ನೇ ತಾರೀಕು ನನಗೆ ಕೇಳರಿಯದ ಕಂಡರಿಯದ ಕಾಯಿಲೆ ಬಂದ್ಬಿಡ್ತು. ಅದು ಅಪರೂಪದ ಚಿಕನ್ ಗುನ್ಯಾ ಎನ್ಸಿಫೆಲೈಟಿಸ್ ಅಂತ. ಓಕೆ. ನನ್ನ ಪ್ರಕಾರ ನಂದು ಇಡೀ ದೇಶದಲ್ಲಿ 6ನೇ ಕೇಸ್. ಅದು ನಿಮ್ಮದು 6ನೇ ಕೇಸು. ಅದಕ್ಕೆ ಟ್ರೀಟ್ಮೆಂಟು ಫಿಕ್ಸ್ಡ್ ಟ್ರೀಟ್ಮೆಂಟ್ ಅನ್ನೋದು ಇರಲಿಲ್ಲ, ಪ್ರೋಟೋಕಾಲ್ ಇರಲಿಲ್ಲ. ಓಕೆ. ಸೊ ನಾನು ಚಿಕನ್ ಗುನ್ಯಾ ಫೀವರು ನನ್ನ ಸ್ಪೈನಲ್ ಕಾರ್ಡ್ ಕ್ರಾಸ್ ಮಾಡಿ ಬ್ರೈನ್ ತಲುಪಿಬಿಡ್ತು. ಸೊ ನನ್ನ ಫುಲ್ ಬಾಡಿದು ನರಮಂಡಲ ವ್ಯವಸ್ಥೆ ಏನಿದೆ, ನರ್ವಸ್ ಸಿಸ್ಟಮು, ಅದು ಪೂರ್ತಿ ಕೊಲಾಪ್ಸ್ ಆಗ್ಬಿಡ್ತು. ಬೆರಳು ಮಡ್ಸಕ್ಕೆ ಆಗ್ತಾ ಇರಲಿಲ್ಲ, ನಡಿಯಕ್ಕೆ ಆಗ್ತಾ ಇರಲಿಲ್ಲ, ಹಾಸಿಗೆಯಿಂದ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ವಿಚಿತ್ರ ಸ್ಥಿತಿ. ನನ್ನ ದೇಹದಲ್ಲಿ ಅರ್ಧ ಇಂಚು ಜಾಗ ಇರಲಿಲ್ಲ ನೋವಿಲ್ದೇ ಇರೋದು. ಓಹೋ. ಎಷ್ಟು ದಿನ ಇದ್ರಿ ಹಾಸ್ಪಿಟಲಲ್ಲಿ? ನಾನು ಸುಮಾರು 2 ಇನ್ಸ್ಟಾಲ್ಮೆಂಟಲ್ಲಿ 34 ದಿವಸ ICUನಲ್ಲಿದ್ದೆ. ICUನಲ್ಲಿ. ಆಮೇಲೆ ಸುಮಾರು 1 ತಿಂಗಳು ಆಸ್ಪತ್ರೆಯಲ್ಲಿದೆ. ಒಟ್ಟು 5 ತಿಂಗಳು ನಾನು ಬೆಡ್ ರಿಡನ್ ಇದೆ. 5 ತಿಂಗಳು? ಆಗ ನಾನು ಅನ್ಕೊತಾ ಇದ್ದೆ, ಮತ್ತೆ ನಾನು ನಡಿತೀನಾ, ಮತ್ತೆ ನಾನು ಸೈಕ್ಲಿಂಗ್ ಮಾಡ್ತೀನಾ, ನಾನೇನಾ ಹೋಗಿದ್ದು ಕನ್ಯಾಕುಮಾರಿ ಸೈಕಲಲ್ಲಿ, ನಾನೇನಾ ತಿರುಪತಿ ಹೋಗಿದ್ದು, ಇದೇ ಯೋಚನೆ ಬರ್ತಾ ಇತ್ತು. ಇಲ್ಲಿ ತನಕ ಸರ್ ನೀವು ಲಾಂಗ್ ಟ್ರಿಪ್ಪು, ಶಾರ್ಟ್ ಟ್ರಿಪ್ಪು ಎಲ್ಲ ಸೇರಿದ್ರೆ ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್? ನೋಡಿ, 2025ರಲ್ಲಿ ಕಳೆದ ವರ್ಷ ನಾನು 8,080 ಕಿಲೋಮೀಟರ್ ಮಾಡಿದೆ. 8,080 ಕಿಲೋಮೀಟರ್. ಓಕೆ. ಸೊ ಒಟ್ಟಾರೆ ಲೆಕ್ಕ ಹಾಕಿದ್ರೆ ನನ್ಗನ್ಸುತ್ತೆ ಒಂದು 35ರಿಂದ 40 ಸಾವಿರ ಆಗಿದೆ. ಸರ್, ಈಗ ನೀವು ಸೈಕಲ್ ಪ್ರಯಾಣ ಶುರು ಮಾಡಿದಾಗಿಂದ ನಿಮಗೆ ವೈಯಕ್ತಿಕವಾದ ಆದಂಥ ಲಾಭ ಏನು? ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು,
ನೀವು ರಾಜಕೀಯ ಕ್ಷೇತ್ರದಲ್ಲಿ ಜನಸಂಪರ್ಕವನ್ನು ಮಾಡೋದಕ್ಕಿರ್ಬೋದು, ಇಂಥದ್ದು ಕೆಲವು ಸೈಕಲ್ ಬಳಸಿದ್ರಾ ನೀವು? ನಮ್ಮ ಕ್ಷೇತ್ರದಲ್ಲಿ ಹಾಂ, ನಾವು ಅನೇಕ ಕಡೆ ಸೈಕಲಲ್ಲೇ ಹೋಗ್ಬಿಡ್ತೀವಿ. ಓಕೆ ಯಾವುದೋ ಒಂದು ಪೂಜೆ ಮಾಡೋಕ್ಕೆ ಸೈಕಲಲ್ಲೇ ಹೋಗ್ಬಿಡ್ತೀವಿ ಓಕೆ ನಮ್ಮ ತಂಡ. ಹಾಂ 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 ಒಂದ್ಸಲ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಹಾಂ ನಾನಾಗ ನಗರಾಭಿವೃದ್ಧಿ ಮತ್ತು ಕಾನೂನು ಸಚಿವ, ಓಕೆ ಸದಾನಂದ ಗೌಡರು ಚೀಫ್ ಮಿನಿಸ್ಟ್ರು, ಸರಿ. ಮನಮೋಹನ್ ಸಿಂಗು ಪ್ರೈಮ್ ಮಿನಿಸ್ಟ್ರು. ಆಗ ನಮ್ಮ ಪಕ್ಷ ಭಾರತ್ ಬಂದ್ ಕರೆ ಕೊಟ್ಟಿತ್ತು, ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರು ಅಂತ. ಹೌದು. ಹಾಂ, ಆಗ ನಾವು ತೀರ್ಮಾನ ಮಾಡೋದು, ಇವತ್ತು ನಮ್ಮ ಕಾರ್ಗಳು ಸ್ಕೂಟರ್ಗಳು ಯೂಸ್ ಮಾಡಬಾರ್ದು ಅಂತ, ಪ್ರೊಟೆಸ್ಟ್. ಆಗ ನಾನು ನನ್ನ ಫ್ರೆಂಡ್ಸು 4 ಜನ ಸೈಕಲಲ್ಲಿ ವಿಧಾನಸೌಧಕ್ಕೆ ಹೋದ್ವು, ಸೈಕಲಲ್ಲಿ ಅವತ್ತು ಮುಖ್ಯಮಂತ್ರಿಗಳ ಸದಾನಂದ ಗೌಡರು ಮನೆಗೆ ಹೋದ್ವು, ಸೈಕಲಲ್ಲೇ ಯಡಿಯೂರಪ್ಪನವರ ಮೊಮ್ಮಗಳ ನಿಶ್ಚಿತಾರ್ಥ, ಓಕೆ, ಆ ಮದುವೆ ಕೂಡ ಹೋಗಿದ್ವು. ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಒಂದು ಇನೋವಾ ಇರುತ್ತೆ, ಅಲ್ವಾ ಫಾರ್ಚುನರ್ ಕಾರ್ ಇರುತ್ತೆ, ಒಂದು 2-3 ಕಾರ್ಗಳು ಹಿಂದೆ ಇರ್ತೇವೆ. ನೀವು ಯಾವಾಗಲೂ ಸೈಕಲ್ ತುಳ್ಕೊಂಡು ಹೋಗೋದನ್ನು ನೋಡಿ ತಮಾಷೆ ಮಾಡಿದ್ದರೂ ಇದೆಯಾ, ಅಥವಾ ಅದರಿಂದ ಏನು ಸ್ವಲ್ಪ ಇನ್ಸ್ಪೈರ್ ಆಗಿದ್ದವರು ಇದ್ದಾರಾ? ಒಂದ್ಸಲ ನಾನು ಸ್ವಲ್ಪ ರಾಜಕೀಯ ಗೊಂದಲ ಆಯಿತು. ಓಕೆ, ನಾನು ಹೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ, ಯಾರು ಅಂತ ಹೇಳಲ್ಲ, ಓಕೆ, ಸೈಕಲಲ್ಲಿ ಇಳಿದೆ. ನನ್ನ ಸಹೋದ್ಯೋಗಿ ಭಾಳ ಬೆಲೆ ಬಾಳುವ ಕಾರಲ್ಲಿ ಬಂದು ಇಳಿದ್ರು. ನಿಮ್ಮ ಮೀಡಿಯಾದವರು ಎರಡೂ ತೆಗೆದುಬಿಟ್ರು ಫೋಟೋ. ನಾನು ಸೈಕಲ್ ಇಳಿದಿದ್ದು, ಅವ್ರು ಆ ಕಾರಲ್ಲಿ ಬಂದಿದ್ದು. ಓಕೆ, ಅವರು ಏನು ಸುರೇಶ್ ಕುಮಾರ್ ನೀವು ಹಿಂಗ ಮಾಡೋದು ಅಂತ ಅಂದಿದ್ರು. ನಮ್ಮ ವಿಶ್ವನಾಥ್ ಅಂತ ಯಲಹಂಕದ MLA ಇದ್ದಾರೆ. ನಾವು ಸೈಕ್ಲಿಂಗ್ ತುಂಬ ಅವ್ರ ಏರಿಯಾದಲ್ಲಿ ಹೋಗ್ತೀವಿ. ಅವ್ರಿಗೆ ಯಾರ್ಯಾರೋ ಹೇಳಿದ್ದಾರೆ, ನಾನು ಇನ್ಮೇಲೆ ಭಾರತದಲ್ಲಿ ಸೈಕಲ್ ಮಾರಾಟನ ನಿಲ್ಲಿಸ್ಬೇಕು ಅಂತ ಆದೇಶ ಹೊರಡಿಸ್ತೀನಿ, ಏನ್ರಿ ನೀವು ಹಿಂಗ್ ಸೈಕಲ್ ತುಳಿತೀರಾ ನೀವು ಅಂತ ಅವರು ಯಾರೋ ವಿಶ್ವನಾಥ್ ಅವರು. ಬಹಳಷ್ಟು ಜನಕ್ಕೆ ಖುಷಿ ಇದೆ. ಸರ್, ಈಗ ನೆಕ್ಸ್ಟು ಎಲ್ಲಾದರೂ ಸೈಕ್ಲಿಂಗ್ ಮಾಡಬೇಕು ಅಂತ ಯಾವ್ದಾದ್ರು ಪ್ಲಾನ್ ಹಾಕ್ಕೊಂಡಿದ್ರೆ? ನಮ್ಮದು ಈ ವರ್ಷ ಮೊನ್ನೆ ತಾನೇ ತಿರುಪತಿಗೆ ಹೋಗಿದ್ವು, ಕಳೆದ ವಾರ. ನೆಕ್ಸ್ಟು ರಾಮೇಶ್ವರಕ್ಕೆ ಹೋಗೋ ಒಂದು ಪ್ಲ್ಯಾನ್ ಇದೆ. ಹೊಸ ಕನ್ಯಾಕುಮಾರಿಗೆ ಹೋಗಿದ್ದು, ಹೊಸ ರಾಮೇಶ್ವರ. ಇನ್ನೊಂದು ಆಸೆ ಇದೆ, ಕಾಶ್ಮೀರದ ಲೇ ಲಡಾಖಲ್ಲಿ ಭಾಳ ಜನ ಸೈಕ್ಲಿಸ್ಟ್ ಅಲ್ಲಿ ಹೋಗ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿದ್ದೀನಿ, ನಮ್ಮ ಫ್ರೆಂಡ್ಸ್ ಅಲ್ಲೂ ಒಂದ್ಸಲ ಹೋಗೋಣ ಅಂತ ಇದ್ದಾರೆ. ಸರ್, ಈಗ ರಾಜಕಾರಣಿ ಏನು ಮಾಡಿದ್ರು ಪ್ರಚಾರ ಅಂತ ಹೇಳ್ತಾರೆ, ಅಥವಾ ರಾಜಕಾರಣಿ ಸಿಂಪಲ್ ಆಗಿದ್ರು ನಾಟಕ ಅಂತ ಹೇಳ್ತಾರೆ. ರಾಜಕಾರಣಿ 4 ಜನ ಹತ್ರ ನಿಂತು ಮಾತನಾಡಿದ್ರೆ ಸುಮ್ಮನೆ ಓಟ್ಗೋಸ್ಕರ ಲವ್ ಮಾಡ್ತಾನೆ ಅಂತ ಹೇಳ್ತಾರೆ. ನೀವು ಸೈಕ್ಲಿಂಗ್ ಮಾಡೋದನ್ನು ನೋಡಿ ಸುರೇಶ್ ಕುಮಾರ್ ಮಾಡೋ ಕೆಲಸನೆಲ್ಲ ಬಿಟ್ಟು ಸೈಕಲ್ ತುಳಿತಾವ್ರೆ ಅಂತ ಹೇಳಿದವ್ರು ಇದ್ದಾರಾ? ಭಾಳ ಕೆಟ್ಟ ಟೀಕೆ ಮಾಡಿರೋರು ಕೂಡ ಇದ್ದಾರೆ. ಅವ್ರಿಗೆ ನನ್ನ ಪ್ಯಾಷನ್ ಅರ್ಥ ಆಗ್ತಾ ಇಲ್ಲ. ಓಕೆ, ಇದು ಫ್ಯಾಷನ್ಗೋಸ್ಕರ ತುಳಿತಾ ಇರೋ ಸೈಕಲ್ ಅಲ್ಲ, ಪ್ಯಾಷನ್ಗೋಸ್ಕರ್. ಕರೆಕ್ಟ್, ಇದೊಂದು ಹವ್ಯಾಸ ನನಗೆ. ಎಸ್. ಸರಿ, ಮುಂಚೆಲ್ಲ ಹಾಲು ಹಾಕೊಂಡು ಟೀ ಕುಡಿಯೋನು ಶ್ರೀಮಂತ ಅಂತಿದ್ರು, ಡಿಕಾಷನ್ ಕುಡಿಯೋವನು ಬಡವ ಅಂತಿದ್ರು, ಬೈಕಲ್ಲಿ ಓಡೋನು ಶ್ರೀಮಂತ ಅಂತಿದ್ರು, ಸೈಕಲ್ ಓಡೋವನು ಬಡವ ಅಂತಿದ್ವಿ. ಇವತ್ತೆಲ್ಲವೂ ಕೂಡ ಕಾಲ ಬದಲಾಗ್ತಾ ಇದೆ. ಈ ಒಂದು ಗ್ಯಾಪನ್ನು, ಜನ್ರೇಷನ್ ಗ್ಯಾಪನ್ನು ಇರ್ಬೋದು, ವ್ಯವಸ್ಥೆಯಲ್ಲಾದಂಥ ಬದಲಾವಣೆಯನ್ನಿರ್ಬೋದು, ಇದನ್ನು ಹೇಗೆ ನೋಡ್ತೀರಿ ನೀವು? ಹೊಟ್ಟೆ ಪಾಡಿಗೆ ಸೈಕ್ಲಿಂಗ್ ತುಳಿಯೋದು ಒಂದು ಭಾಗ. ಓಕೆ, ಬೆಳಗ್ಗೆ ಪೇಪರ್ ಹಾಕೋದು, ಹೌದು, ಹಾಲು ಹಾಕೋದು, ಇನ್ನು ಹೊಟ್ಟೆ ಕರಗೋಸ್ಕೊಳ್ಕೊಳ್ಳೋ ಸೈಕ್ಲಿಂಗ್ ಮಾಡೋದು ಬೇರೆ. ಹೌದು, ಎರಡೂ ನಾವು ನೋಡ್ತೀವಿ. ನಿಮ್ಮ ಮನೆಯಲ್ಲಿ ಸೈಕಲ್ ತುಳಿಯೋರು ನೀವು ಒಬ್ಬರೇನಾ? ಮಗಳು, ಅಳಿಯ ಎಲ್ಲ ತುಳಿತಾರೆ? ನನ್ನ ಅಳಿಯ ತುಳಿತಾರೆ. ಈಗ ನನ್ನ ಮೊಮ್ಮಗ ಭಾಳ ಖುಷಿಯಾಗಿ ಸೈಕ್ಲಿಂಗ್ ಶುರು ಮಾಡಿದ್ದಾನೆ. ಅವನೇನೋ ಹೇಳ್ತಾ ಇದ್ದಾನೆ, ನಾನು ಬರ್ತೀನಿ ನಿಮ್ಮ ಜೊತೆ ರಾಮೇಶ್ವರಕ್ಕೆ ಅಂತ, ಹುಡುಗ. ಸೊ ಅದೊಂದು ಖುಷಿ ಇದೆ ಅವ್ರಿಗೆ. ನನ್ನ ತಾಯಿ ಭಾಳ ಒಳ್ಳೆ ಸೈಕ್ಲಿಸ್ಟ್ ಆಗಿದ್ರು ಅವರ ಚಿಕ್ಕ ವಯಸ್ಸಲ್ಲಿ ಅಂತ ಕೇಳಲ್ಪಟ್ಟಿದ್ದೀನಿ. ನಿಮ್ಮ ಸರ್, ಈಗ ಸೈಕ್ಲಿಂಗ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಿಮ್ಮಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಆದ ಬದಲಾವಣೆಗಳೇನು? ನಾನು ಹೇಳ್ದಲ್ಲ, ನಾನು ಭಾಳ ಕೆಟ್ಟ ಸ್ಥಿತಿಲಿದ್ದೆ, ನಡೆಯೋಕ್ಕೆ ಆಗದೆ ಇರೋ ಸ್ಥಿತಿನಲ್ಲಿ. ಮನಸ್ಸು ಕೂಡ ಬಹಳ ಖಿನ್ನಾಗಿತ್ತು. 2025 ಜನವರಿ 23 ನಮ್ಮ ಫ್ರೆಂಡ್ಸು ಬಲವಂತವಾಗಿ ನನ್ನ ಮತ್ತೆ ಸೈಕಲಲ್ಲಿ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸ್ಥಾಪಿಸಿದಂಗೆ ನನ್ನನ್ನು ಸೈಕಲ್ ಸೀಟ್ ಮೇಲೆ ಸ್ಥಾಪಿಸಿದ್ರಲ್ಲ, ಅವತ್ತು ತುಳಿದಿದ್ದು ಇವತ್ತು ಡಾಕ್ಟರ್ಸ್ ಹೇಳ್ತಾರೆ ನನಗೆ ಟ್ರೀಟ್ಮೆಂಟ್ ಕೊಟ್ಟವರು, ಇದೊಂದು ಮೆಡಿಕಲ್ ಮಿರಾಕಲ್. ಇದು ನೀವು ವಾಪಸ್ ಬಂದಿರೋ ರೀತಿ ಇದೊಂದು ಎಕ್ಸಾಂಪಲ್. ಇದು ಏನನ್ನಾದ್ರೂ ಕೂಡ ಎದುರಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.